ಗುಡ್ ಈವ್ನಿಂಗ್ ಮಕ್ಕಳ. ಪೃಥ್ವಿ ಪ್ರವೇಶ ಪರೀಕ್ಷಾ ವಿಜೇತ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನವೋದಯ, ಮೊರಾರ್ಜಿ, ಆದರ್ಶ ಪ್ರವೇಶ ಪರೀಕ್ಷೆಗಳಿಗೆ ಆನ್ಲೈನ್ ತರಗತಿಗಳನ್ನು ನಡೆಸಲಾಗುವುದು. ನನ್ನ ಈ ಪುಟ್ಟ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನವೋದಯ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋ ಮಕ್ಕಳಿಗಾಗಿ ಕೆಲವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನ ತಂದಿದ್ದೀನಿ. ಅವು ಹೇಗಿದೆ ಅಂತ ನೋಡೋಣ ಬನ್ನಿ ಮಕ್ಕಳ. ಮೊದಲನೇದಾಗಿ ಭಿನ್ನತೆ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಭಿನ್ನತೆ ಅಂದರೆ ಇಲ್ಲಿ ABCD ಅಂತ ಆಪ್ಷನ್ ಇರುತ್ತೆ. ಈ 4 ಆಪ್ಷನ್ನಲ್ಲಿ ಒಂದು ಮಾತ್ರ ವಿಭಿನ್ನವಾಗಿರುತ್ತೆ, ಇನ್ನು 3 ಒಂದೇ ಹೋಲಿಕೆಯಲ್ಲಿ ಇರ್ತವೆ. ಅಂಥ ಪ್ರಶ್ನೆಗಳನ್ನ ನೀವು ಗುರುತಿಸ್ಬಿಟ್ಟು ಅದು ಯಾವುದು ನಾಲ್ಕನೇದೋ ಮೂರನೇದೋ ಯಾವುದು ವಿಭಿನ್ನವಾಗಿರುತ್ತೆ ಅದಕ್ಕೆ ನೀವು ಸರ್ಕಲ್ ಕೊಟ್ಟಿರ್ತಾರೆ, ಆ ಸರ್ಕಲ್ಗೆ ಶೇಡ್ ಮಾಡಬೇಕು. ಅರ್ಥ ಆಯ್ತಾ? ನೋಡಿ, ಈಗ ಮೊದಲನೇ ಕ್ವಶನ್ ನೋಡಿ. ಇದು 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 ಒಂದೇ ಥರ ಇದೆ. ಎರಡನೇದು B, ಇದು ಕೂಡ ಇದ್ರ ಥರನೇ ಇದೆ. C ನೋಡಿ, ಸಿನೂ ಸರ್ಕಲ್ ಇದೆ, ಟ್ರಯಾಂಗಲ್ ಇದೆ, ಮತ್ತು ಇದೊಂದು ಚಿತ್ರ ಇದೆ. ನಾಲ್ಕನೇದು ನೋಡಿ, ಸ್ಟಾರ್ ಚಿತ್ರ. ಇಲ್ಲಿ ಬೇರೆ ಇದೆ ಅಲ್ವಾ, ಇಲ್ಲಿ ಡಬಲ್ ಗೆರೆ ಇದೆ, ಇಲ್ಲಿ ಒಂಟಿ ಗೆರೆ ಇದೆ ಅಲ್ವಾ. ಅದಕ್ಕೆ ಇವಾಗ ಇದು ಇಷ್ಟು ಮೊದಲನೇ ಕ್ವಶನ್ ABCDನಲ್ಲಿ ಆನ್ಸರ್ ಯಾವುದು? ನೀವೇ ಆನ್ಸರ್ ಮಾಡಿ ನೋಡೋಣ. ಎನ, ಬಿನ, ಸಿನ, ಡಿನ ಯಾವುದು ಭಿನ್ನವಾಗಿದೆ ಹೇಳಿ ನೋಡೋಣ. ವೆರಿ ಗುಡ್. ಮೊದಲನೇ ಕ್ವಶನ್ಗೆ ಆನ್ಸರು ಡಿ. ಯಾವುದು ಹೇಳಿ? ಡಿಗೆ ಹಿಂಗೆ ಸರ್ಕಲ್ ಕೊಟ್ಟಿರ್ತಾರೆ ಅವರು OMR ಶೀಟಲ್ಲಿ. ಅದಕ್ಕೆ ನೀವು ಪೆನ್ನಲ್ಲಿ ಹಿಂಗೆ ಶೇಡ್ ಮಾಡಿದ್ರೆ ನೀಟಾಗಿ ಶೇಡ್ ಮಾಡಬೇಕು. ಗೊತ್ತಾಯ್ತಾ? ಆಯಿತು, ಓಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಎರಡನೇ ಪ್ಯಾಟ್ರನ್ ನೋಡಿ ಮಕ್ಕಳ. ಎರಡನೇ ಕ್ವಶನ್ಸು ಪ್ಯಾಟ್ರನು. ಇದೊಂದು ಟ್ರಯಾಂಗಲ್ ಇದೆ, ಒಂದು ಲೈನ್ ಇದೆ. ಇಲ್ಲೇನಿದೆ? ರೆಕ್ಟ್ಯಾಂಗಲ್ ಇದೆ, ಒಂದು ಲೈನ್ ಇದೆ. ರೆಕ್ಟ್ಯಾಂಗಲ್ ಇದೆ, 2 ಲೈನ್ಸ್. ರೆಕ್ಟ್ಯಾಂಗಲ್, ಒಂದು ಲೈನ್. ರೆಕ್ಟ್ಯಾಂಗಲ್, ಒಂದು ಲೈನ್. ಓಕೆ, ಇದು ಒಂದು ಲೈನ್, ಇದು ಒಂದು ಲೈನ್, ಇದು ಒಂದು ಲೈನ್ ಅಲ್ವಾ. ಇದು ಮಾತ್ರ 2 ಲೈನ್ಸ್ ಇದೆ ಅಲ್ವಾ. ಇದಕ್ಕೆ ನೀವು ಬಿಗೆ ಶೇಡ್ ಮಾಡಬೇಕು. ಆನ್ಸರ್ ಯಾವುದು ಎರಡನೇದಕ್ಕೆ? ಬಿ. ವೆರಿ ಗುಡ್. ಈಗ ಮೂರನೇ ಕ್ವಶನ್ಸನ್ನು ನೋಡೋಣ ಬನ್ನಿ ಮಕ್ಕಳ. ನೋಡಿ, ಇಲ್ಲಿ ಗೆರೆಗಳನ್ನ ಕೌಂಟ್ ಮಾಡಿ. ಸರಳ ರೇಖೆಗಳು ಅಂತ ಗೆರೆಗಳಿರ್ತಲ್ಲ, 1 2 3. ಇಲ್ಲೂ ಗೆರೆಗಳಿದೆ, ಇದರಲ್ಲೂ ಗೆರೆಗಳಿದೆ ನೋಡಿ. ಇದರಲ್ಲೂ ಗೆರೆಗಳಿದೆ. ಆದರೆ ಇದೇನಿದು? ಸರ್ಕಲ್ ಅಲ್ವಾ. ಇದು ಗೆರೆ ಇದೆಯಾ? ಗೆರೆಯಿಂದ ಸರ್ಕಲ್ ಮಾಡೋಕ್ಕಾಗುತ್ತಾ? ಇಲ್ಲ ತಾನೇ. ಓಕೆ, ಮೂರನೇದಕ್ಕೆ ಆನ್ಸರು ಸಿಗೆ ನೀವು ಶೇಡ್ ಮಾಡಬೇಕು. ಅರ್ಥ ಆಯ್ತಾ? ಭಿನ್ನತೆ ಅಂದರೆ ಗೊತ್ತಾಯ್ತಾ ಇವಾಗ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಬುಕ್ದಲ್ಲಿ ಬರ್ತದಲ್ಲ, ಮಧ್ಯೆ ಮಧ್ಯೆ ಬರುತ್ತಲ್ಲ ಅಲ್ಪ ವಿರಾಮ, ಅದು ಇದು ಅಲ್ವಾ. ಈ 3 ಗಣಿತಕ್ಕೆ ಸಂಬಂಧಪಟ್ಟಿದೆ, ಇದು ಮಾತ್ರ ಕನ್ನಡಕ್ಕೆ ಸಂಬಂಧಪಟ್ಟಿರೋದು. ಅದಕ್ಕೆ ಇದರಲ್ಲಿ ಯಾವುದು ಆನ್ಸರು? ನಾಲ್ಕನೇದಕ್ಕೆ ಯಾವುದು ಆನ್ಸರು? ಡಿ ಅಲ್ವಾ. ಡಿಗೆ ನೀವು ಶೇಡ್ ಮಾಡಬೇಕಾಗುತ್ತೆ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ 5ನೇ ಕ್ವಶನ್ಸ್ ನೋಡೋಣ. 5ನೇ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿಬಿಡಿ. ಯಾವುದು ಡಿಫ್ರೆಂಟ್ ಆಗಿದೆ, ಯಾವುದು ವಿಭಿನ್ನವಾಗಿದೆ ನೋಡಿ. ಒಂದೊಂದನ್ನು ಚೆಕ್ ಮಾಡಿ. ದೊಡ್ಡ ಬಾಕ್ಸ್ ಒಳಗಡೆ ಚಿಕ್ಕ ಬಾಕ್ಸ್ ಇದೆ, ಸೇಮ್ ಇದೆ. ಸರ್ಕಲ್ ಒಳಗಡೆ ಚಿಕ್ಕ ಸರ್ಕಲ್ ಇದೆ, ಸೇಮ್ ಇದೆ. ದೊಡ್ಡ ಬಾಕ್ಸ್ ಒಳಗಡೆ ಚಿಕ್ಕ ಬಾಕ್ಸ್ ಇದೆ, ಸೇಮ್ ಇದೆ. ಇದೇನಾಗಿದೆ? ಮೇಲೆ ಟ್ರಯಾಂಗಲ್ ಇದೆ, ಒಳಗಡೆ ಸರ್ಕಲ್ ಇದೆ ಅಲ್ವಾ. ಇದು ವಿಭಿನ್ನವಾಗಿದೆ ಅಲ್ವಾ, ಡಿಫ್ರೆಂಟ್ ಆಗಿದೆ ಅಲ್ವಾ. ವೆರಿ ಗುಡ್. 5ನೇ ಕ್ವಶನ್ಗೆ ಆನ್ಸರ್ ಯಾವುದು? ಬಿಗೆ ಶೇಡ್ ಮಾಡಬೇಕು ನೀವು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣವಾ. ಈಗ 6ನೇ ಕ್ವಶನ್ಸ್ ಬರೋಣ. 6ನೇ ಕ್ವಶನ್ಸ್ ಎಲ್ಲ ಸೇಮ್ ಇದೆ ಅಲ್ವಾ, ಎಲ್ಲ ಸರ್ಕಲ್ ಇದೆ. ಸ್ವಲ್ಪ ಡಿಫ್ರೆಂಟ್ ಗೊತ್ತಾಗ್ತಿಲ್ಲ ಅಲ್ವಾ. ನೋಡೋಣ, ಚೆಕ್ ಮಾಡೋಣ ಯಾವುದು ಅಂತ. ಓಕೆ, ನೋಡು. ಸರ್ಕಲ್ಲು ಮಧ್ಯದಲ್ಲಿ ರೇಖೆ ಹಾಕಿದೆ ಅಲ್ವಾ, ಲೈನ್ ಹಾಕಿದೆ. ಓಕೆ, ಗುಡ್. ಇದಕ್ಕೂ ಮಧ್ಯದಲ್ಲೇ ಲೈನ್ ಹಾಕಿದ್ದಾರೆ ಅಲ್ವಾ. ಈ ಕಡೆ ಸಮ ಪಾರ್ಟ್ಸ್ ಇದೆ, 2 ಪಾರ್ಟ್ಸು ಸಮವಾಗಿದೆ. ಓಕೆನಾ? ಇದು ನೋಡಿ, ಇದು 2 ಪಾರ್ಟ್ಸು ಸಮವಾಗಿದೆ ಅಲ್ವಾ. ಈ 3 ಪಾರ್ಟ್ಸು ಸಮನಾಗಿದೆ. ಆದರೆ ಇದೇನು ಮಾಡವ್ರೆ? ಮಧ್ಯಕ್ಕೆ ಗೆರೆ ಹಾಕಿದ್ದಾರಾ? ಇಲ್ಲ, ಸೈಡಿಗೆ ಹಾಕಿದ್ದಾರೆ ಅಲ್ವಾ. ಅದಕ್ಕೆ 6ನೇ ಕ್ವಶನ್ಗೆ ಆನ್ಸರ್ ಯಾವುದು ಮಕ್ಕಳ? ಸಿ. ಯಾವುದು ಹೇಳಿ? ಸಿ ಡಿಫ್ರೆಂಟ್ ಆಗಿದೆ, ವಿಭಿನ್ನವಾಗಿದೆ ಅಲ್ವಾ. ವೆರಿ ಗುಡ್. 7ನೇ ಕ್ವಶನ್ ನೋಡಿ ಮಕ್ಕಳ.
ಇದು ನೀವೇ ಟ್ರೈ ಮಾಡಿ ಹೇಳೋಕ್ಕೆ ಯಾವುದು ಡಿಫ್ರೆಂಟ್ ಆಗಿದೆ ಅಂತ. ನೋಡಿ ಎಲ್ಲ ಇಂಗ್ಲೀಷ್ ಅಕ್ಷರನೇ ಅಲ್ವಾ, ಏನು ಡಿಫ್ರೆಂಟ್ ಇದೆ ನನಗೂ ಹೊಳಿತಾ ಇಲ್ಲ. ನೋಡಿ ಥಿಂಕ್ ಮಾಡಿ ಏನಿದೆ ಹೇಳಿ ನೋಡೋಣ. ಗುಡ್, ವೆರಿ ಗುಡ್. 7ನೇದಕ್ಕೆ ಆನ್ಸರ್ ಯಾವುದು? ಡಿ ಅಲ್ವಾ? ಯಾಕೆ ಅಂತ ಗೊತ್ತಿರಬೇಕಲ್ಲ ನಿಮಗೆ. ಗೊತ್ತಿದೆಯಾ? ಎಕ್ಸ್ಪ್ಲೇನ್ ಮಾಡಲಾ? ಓಕೆ, ಹೇಳ್ತೀನಿ ನೋಡ್ಕೊಬಿಡಿ ಒಂದ್ಸಲ. ಏನು ನೋಡಿ ಮಾಡಿ ಈ ಥರ ಹೀಗೆ ಮಾಡಿ. 1 ಗೆರೆ, 2 ಗೆರೆ, 3 ಗೆರೆ ಇದೆ. ಎಫ್ಗೆ ಎಷ್ಟು ಗೆರೆ ಇದೆ? 1 2 3. ಝೆಡ್ಗೆ ಎಷ್ಟು ಗೆರೆ ಇದೆ? 1 2 3. ಓಕೆ, ಈಗ ಎಷ್ಟು ಗೆರೆ ಇದೆ? 1 2 3 4. ಇದು ಡಿಫ್ರೆಂಟ್ ಆಗಿದೆ ಅಲ್ವಾ? ಓಕೆ, 7ಗೆ ಯಾವುದು ಆನ್ಸರು? ಡಿ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡೋಣವಾ? ಓಕೆ ಮಕ್ಕಳ, ಈಗ 8ನೇ ಕ್ವಶನ್ ನೋಡೋಣವಾ? ಇದಕ್ಕೆ ನೀವೇ ಆನ್ಸರ್ ಮಾಡೋಕ್ಕಪ್ಪ, ತುಂಬ ಈಸಿ ಇದೆ ಇದು ಅಲ್ವಾ? ನೋಡಿ, ಎ ಬಿ ಸಿ ಡಿ, ಇದರಲ್ಲಿ ಆನ್ಸರ್ ಯಾವುದು ಹೇಳಿ ನೋಡೋಣ. ವೆರಿ ಗುಡ್. ಆನ್ಸರ್ ಯಾವುದು? ಎ. ಯಾಕಪ್ಪ ಅಂದರೆ ಇವು 3 ಒಂದೇ ದಿಕ್ಕಲ್ಲಿ ತಿರುಗ್ತಿದೆ, ಇದು ಮಾತ್ರ ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗ್ತಿದೆ ಅಲ್ವಾ? ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣವಾ? ಇವಾಗ 9ನೇ ಕ್ವಶನ್ ನೋಡೋಣವಾ? 8 ಮತ್ತು 9 ಎರಡೂ ಒಂದೇ ಸಾಮ್ಯತೆ ಇದೆ, ಒಂದೇ ಥರ ಕ್ವಶನ್ಸ್ ಇದೆ ಅಲ್ವಾ? ಡೈರೆಕ್ಷನ್ ಬಗ್ಗೆ ಕ್ವಶನ್ ಇದೆ, ದಿಕ್ಕಿನ ಬಗ್ಗೆ ಡೈರೆಕ್ಷನ್ ಬಗ್ಗೆ ಇದೆ ಅಲ್ವಾ? ನೋಡೋಣ. ಎ ಹೆಂಗಿದೆ? ಎರಡು ಒಂದೇ ಡೈರೆಕ್ಷನಲ್ಲಿದೆ. ಬಿ ನೋಡಿ, ಒಂದು ಕೆಳಗಡೆ ಇದೆ, ಒಂದು ಮೇಲ್ಗಡೆ ಇದೆ ಅಲ್ವಾ? ಸಿ ನೋಡಿ, ಅದು ಅಷ್ಟೇ, ಒಂದು ಬೇರೆ ಡೈರೆಕ್ಷನ್ನು, ಇನ್ನೊಂದು ಬೇರೆ ಡೈರೆಕ್ಷನ್, ಇನ್ನೊಂದು ಇದು. ಡಿನೂ ಅದೇ ಥರ ಇದೆ. 3 ಬಿ ಸಿ ಡಿ ಒಂದೇ ಥರ ಆಗಿದ್ದಾವೆ. ಎ ಮಾತ್ರ ಎರಡು ಬಾಣದ ಗುರುತು ಒಂದೇ ಕಡೆ ಇದೆ ಅಲ್ವಾ? ಇದಕ್ಕೆ ಆನ್ಸರ್ ಏನು? ಎಗೆ ನೀವು ಶೇಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣವಾ? ಓಕೆ, 10 ಕ್ವಶನ್ ತುಂಬ ಈಸಿಯಾಗಿದೆ. ನೀವೇ ಹೇಳ್ಬಿಡ್ತೀರಾ ಯಾವುದು ವಿಭಿನ್ನವಾಗಿದೆ, ಯಾವುದು ಡಿಫ್ರೆಂಟ್ ಆಗಿದೆ ಅಂತ. ನೋಡೋಣ. ಎ ಬಿ ಸಿ ಡಿ ಯಾವುದು ಹೇಳಿ ನೀವೇ. ನಾನು ಇದಕ್ಕೆ ವಿವರಣೆನೇ ಕೊಡಲ್ಲ, ಯಾಕಂದರೆ ತುಂಬ ಈಸಿ ಇದೆ ಇದು. ಹೇಳಿ ನೋಡೋಣ ಯಾವುದು? ಸಿ. ವೆರಿ ಗುಡ್. 10 ಕ್ವಶನ್ಗೆ ಯಾವುದು ಆನ್ಸರು? ಸಿ. ವೆರಿ ಗುಡ್. ಇವತ್ತಿಗೆ ಇಷ್ಟು ಸಾಕು ಮಕ್ಕಳ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ನಾಳೆ ಭೇಟಿಯಾಗೋಣ. ಗುಡ್ ಈವ್ನಿಂಗ್ ಆಲ್. ಬಾಯ್.